ಈ ಕಾರ್ಯಕ್ರಮದ ಪ್ರಚಾರಕರಾದಂಥ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಇವತ್ತು ಒಂದು ಕಾರ್ಯಕ್ರಮ ಏನು ಅಂದರೆ ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ. ನೋಡಿ, 77 ವರ್ಷ ತುಂಬಿ 78ನೇ ವರ್ಷ ನಡೀತಾ ಇದೆ. ಎಷ್ಟೋ ಪಕ್ಷಗಳಿವೆ. ಆ ಪಕ್ಷಗಳೆಲ್ಲ ಹೆಂಗೆ ಅಂತಂದರೆ ವ್ಯಕ್ತಿ, ಕುಟುಂಬ ಮತ್ತು ಧರ್ಮ, ಜಾತಿ, ಪಾಳ್ಯಗಾರಿಕೆ ಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ನಡೀತಾ ಇದೆ. ಇಲ್ಲಿ ಬಡತನ ಇದೆ, ಹಸಿವಿದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಕೋಮು ಭಾವನೆ ಇದೆ. ಒಬ್ಬನ ಪಾಸ್ಬುಕ್ಕಲ್ಲಿ ಸಾವಿರಾರು ಕೋಟಿ ಇದೆ, ಒಬ್ಬನಿಗೆ ಉಳ್ಳಿಕ್ಕೆ ಜಾಗ ಇಲ್ಲ, ಹೆಣ್ಮಕ್ಳು ಮೈ ಮಾರ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಇಡೀ ಭಾರತದಲ್ಲಿ 10% ಜನರಲ್ಲಿ ಸಂಪತ್ತಿದೆ. ಯುವ ಜನಾಂಗ, ಯೂತ್ ಪವರ್ ಇಸ್ ದ ಗ್ರೇಟರ್ ದ್ಯಾನ್ ಮೈನ್ಸ್, ರಿವರ್ಸ್, ಫಾರೆಸ್ಟ್ ಅಂತ ನಾವು ಹೇಳ್ತೀವಿ. ಆ ಯುವ ಜನಾಂಗ ಏನಾಗಿದೆ, ಡ್ರಗ್ಸು, ಗಾಂಜಾ, ಹೆರಾಯಿನು, ಬ್ರೌನ್ ಶುಗರ್, ಇಲ್ಲೀಗಲ್ ಆರ್ಟಿಕಲ್ ತೊಡಗಿಸ್ಕೊಂಡಿದ್ದಾರೆ. ಯಾವುದೇ ರಾಷ್ಟ್ರದ ಅಭಿವೃದ್ಧಿ ಆಗಬೇಕಾದ್ರೆ ಯೂತ್ ಪವರ್ ಇಸ್ ದ ಗ್ರೇಟರ್ ದ್ಯಾನ್ ಮೈನ್ಸ್, ರಿವರ್ಸ್, ಫಾರೆಸ್ಟ್ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಂಪತ್ತೆಲ್ಲ 10% ವ್ಯಕ್ತಿಗಳಲ್ಲಿದೆ. ಅದಾನಿ ಅಂಬಾನಿ ಅವರು ಒಂದು ದಿನಕ್ಕೆ 8,000 ರೂಪಾಯಿ ಖರ್ಚು ಮಾಡಿದ್ರೆ 3 ವರ್ಷ ಆದರೂ ಅವ್ರ ಆಸ್ತಿ ಮುಗಿಯೋದಿಲ್ಲ. 3 ಇಯರ್ಸ್ ಆದರೂ ಕೂಡ ಮುಗಿದೆ. ಒಂದು ದಿನಕ್ಕೆ 8,000 ಖರ್ಚು ಮಾಡಿದ್ರೆ. ಇಲ್ಲಿ ಬಡತನವಿದೆ, ಹೇಳಿದ್ನಲ್ಲ, ಎಲ್ಲ ಇದೆ. ಹಾಗಾದರೆ ನಾವು ನೋಡಲಿಕ್ಕೆ ಸುಂದರವಾಗಿ ಕಾಣ್ತೀವಿ. ನಮ್ಮ ನಡುವಿನ ಬದುಕು ದ್ವೇಷ, ಅಸೂಯೆಗಳಿಂದ ಕೂಡಿದೆ. ಒಬ್ರನ್ನೊಬ್ಬರು ಪ್ರೀತಿಸಲಾರ್ದಂಥ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಿಂಗೆ ಮುಟ್ಟಿದ್ರೆ ಎಷ್ಟೋ ಸಮಸ್ಯೆ ಇರ್ತದೆ. ಇಲ್ಲಿ ಒಂದು ರಾಜಕೀಯ ಪಕ್ಷ ಅಂತೂ ನನ್ನ ಜಾತಿ ಹೆಚ್ಚು, ನನ್ನ ಧರ್ಮ ಹೆಚ್ಚು, ನನ್ನ ಆಹಾರ ಹೆಚ್ಚು, ನನ್ನ ತೀರ್ಥ ಹೆಚ್ಚು, ನನ್ನ ಪ್ರಸಾದ ಹೆಚ್ಚು, ನಾನು ಹುಟ್ಟಿರೋದೇ ಆಳಲಿಕ್ಕೆ, ಉಳಿದವರೆಲ್ಲ ಆಳಲಿಕ್ಕೆ. ಯಾಕೆ 77 ವರ್ಷದಲ್ಲಿ ಎಷ್ಟು ಪಕ್ಷಗಳಿವೆ, ಎಷ್ಟು ಹೋರಾಟಗಳಿವೆ, ಎಷ್ಟು ಸಮುದಾಯಗಳಿವೆ. ಯಾಕೆ ಯಾರಲ್ಲೂ ಕೂಡ ಸಮಾಜ ಮಾಡಬೇಕು ಅಂತ ಬರಲಿಲ್ಲ ಮನಸ್ಸಲ್ಲಿ? ಅದರ ಉದ್ದೇಶ ಏನು? ನೀವು ಸಮಾಜ ಮಾಡಿದ್ರೆ ಕೊಲೆ, ಸುಲಿಗೆ, ದರೋಡೆ, ದೌರ್ಜನ್ಯ, ದಬ್ಬಾಳಿಕೆ ಯಾವುದೂ ಆಗೋದಿಲ್ಲ. ಇಲ್ಲಿ ಒಬ್ಬ ನಾನು ಹುಟ್ಟಿರೋದೇ ಆಳಿಗೆ ಏನಾಗ್ತಾ ಇದೆ ಅಂದರೆ, ಹೀಗೆ ಬಿಟ್ಬಿಡ್ತು ಅಂದರೆ ಗಾಳಿನೂ ನಂದೇ, ನೀರೂ ಕೂಡ ನಾನೇ ಕೊಡ್ತಾ ಇರೋದು, ಈ ಭೂಮಿನೂ ಕೂಡ ನಾನೇ ಸೃಷ್ಟಿ ಮಾಡಿರೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಕೆಲವು ರಾಜಕೀಯ ಪಕ್ಷಗಳು ಮತ್ತು ಕೋಮುವಾದಿಗಳು. ನಾನು ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲೆಕ್ಸಾಂಡರು ಅವನು ದಂಡಯಾತ್ರೆ ಎತ್ತಿ ಯುದ್ಧ ಮಾಡ್ತಾ ಇರ್ತಾನೆ. ಆ ಯುದ್ಧ ಮಾಡುವಾಗ ಅವ್ರ ತಾಯಿಗೆ ಹುಷಾರಿರೋದಿಲ್ಲ. ಅವನಿಗೆ ತುಂಬ ಆಘಾತ ಆಗ್ಬಿಡ್ತದೆ, ನಾನು ಸತ್ತೋಗ್ಬಿಡ್ತೀನೋ ಏನೋ ಅಂತ. ಆಗ ಅವನೇಂತಾನೆ, ಅವನ ಸೈನಿಕರು ಕರೆದ್ಬಿಟ್ಟು, ನಾನು ಸೂಚನೆಗಳನ್ನು ಕೊಡ್ತೀನಿ, 3 ವಿಧಿಗಳನ್ನು ನಿಮಗೆ ವಿಧಿಸ್ತೀನಿ, ಅದರ ರೀತಿ ನೀವು ನನ್ನ ಒಪ್ಪವನ್ನು ಮಾಡಬೇಕು ನಾನು ಸತ್ತ ನಂತರ ಅಂತಾನೆ. ಏನು ಅಂತ ಕೇಳ್ತಾರೆ ಅವನ ಸೈನಿಕರು. ನಾನು ಸತ್ತಾಗ ನನಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, ಆ ವೈದ್ಯರೇ ಹೆಣ ಹೊತ್ಕೊಂಡು ಹೋಗ್ಬೇಕು, ಅವರೇ ಊತ ಹಾಕಬೇಕು. ಯಾಕೆ ಅಂತ ಕೇಳ್ತಾರೆ. ಆಗ ಆ ವೈದ್ಯರಿಗೆ ಸಾವನ್ನು ನಿಲ್ಲಿಸೋ ಅಂಥ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಎರಡನೇದೇನು ಸ್ವಾಮಿ ಅಂತ ಕೇಳ್ತಾರೆ. ನನ್ನನ್ನು ಒಪ್ಪ ಮಾಡುವಾಗ, ಹೆಣವನ್ನು ಹೊತ್ಕೊಂಡು ಹೋಗುವಾಗ ಅಕ್ಕಪಕ್ಕಗಳಲ್ಲಿ ವಜ್ರ, ವೈಡೂರ್ಯ, ಚಿನ್ನ, ಕಾಲಾಳು ಇವೆಲ್ಲವೂ ಸಂಪಾದನೆ ಮಾಡಿದ್ನಲ್ಲ, ಅದನ್ನು ರೋಡ್ ಸೈಡು ಎರ್ಚ್ಕೊಂಡು ಹೋಗ್ಬೇಕು ಅಂತಾನೆ. ಯಾಕೆ ಅಂತಂದರೆ ನಾನು ಸತ್ತಾಗ ಇವು ಯಾವುದು ಬರೋದಿಲ್ಲ. ಮತ್ತು ಕೊನೆಯದೇನು ಅಂತೇಳಿ, ನಾನು ಸತ್ತಾಗ ನನ್ನ 2 ಕೈಗಳನ್ನೂ ಆಕಾಶ ನೋಡಬೇಕು. ಇವನು ಇಷ್ಟೊಂದು ರಾಜ್ಯವನ್ನು ಸಂಪಾದನೆ ಮಾಡ್ದ, ಇಷ್ಟೊಂದು ಯುದ್ಧವನ್ನು ಮಾಡ್ದ, ಇಷ್ಟೊಂದು ಜನರನ್ನ ಇವನು ಶಿಕ್ಷೆ ಕೊಟ್ಟ, ಆಸ್ತಿ ಮಾಡ್ದ ಅಂತಾರೆ. ಹೋಗುವಾಗ ಕೊನೆಗೆ ಅವನು ಬರ್ಕೈನಲ್ಲಿ ಹೋದ, ಏನು ಎತ್ಕೊಂಡು ಹೋಗಲಿಲ್ಲ ಅನ್ನೋದು ರಾಷ್ಟ್ರದ ಜನತೆಗೆ ಹೋಗಬೇಕು. ಇವತ್ತು
ಕಸ್ಟಮ್ಸ್, ಟ್ರೆಡಿಷನ್, ಫೋಕ್ವೇಸ್, ನಾರಮ್ಸ್, ಇನ್ನೆರಿಕ್ಷನ್, ಸೂಪರ್ಸ್ಟಿಷನ್ ಇವುಗಳನ್ನ ತುಂಬಿ ಯುವ ಜನಾಂಗದಲ್ಲಿ ಡ್ರಗ್ಸು, ಗಾಂಜಾ, ಹೆರಾಯಿನು, ಬ್ರೌನ್ ಶುಗರು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಲಿ ತೊಡಗಿಸ್ಕೊಂಡು ಏನು ರಾಜ್ಯ ಮಾಡ್ತಾಯಿದ್ದೀರಿ? ಅದೇ ಚೇತನ್ ಇವತ್ತು ಸಮಾಜ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೇ ಚೇತನ್ನು ಆ ಯುವಕರಲ್ಲಿ ಸೈದ್ಧಾಂತಿಕತೆ, ಬದ್ಧತೆ, ಪ್ರಾಮಾಣಿಕತೆ ಬಂದರೆ ನನಗೆ ಊಟ ಕೊಡ್ತಾ ಇರೋರು ಈ ಜನರು, ಓಟ್ ಕೊಟ್ಟಿರೋರು ಈ ಜನರು, ನನ್ನ ಮಕ್ಕಳಿಗೆ ಉದ್ಯೋಗ ಕೊಡೋದಿಲ್ಲ. ಈ ಊಟ ಕೊಟ್ಟಿರೋರು ಅವ್ರ ಮಕ್ಕಳು ಉದ್ಯೋಗವಂತರಾದ್ರೆ ಮಾತ್ರ ನನ್ನ ಮಕ್ಕಳಿಗೂ ಉದ್ಯೋಗ ಕೊಡ್ತೀನಿ ಅಂತ ಯುವ ಜನಾಂಗವನ್ನು ತಯಾರು ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇಷ್ಟೊಂದು ಸಮಸ್ಯೆಗಳಿರುವಾಗ ಮೋಜು ಮಸ್ತು ಮಾಡೋದು ಬಡವರು, ದುಡಿಯೋರಿಗೆ, ನಿರುದ್ಯೋಗಿಗಳ ಕಾಲ್ಗೂ ಕೂಡ ಸಮ ಆಗೋದಿಲ್ಲ. ಅವರು ಕೂಡ ಮನುಷ್ಯರಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯೂತ್ ಪವರ್ ಇಸ್ ದ ಗ್ರೇಟರ್ ದ್ಯಾನ್ ಮೈನ್ಸ್, ರಿವರ್ಸ್, ಫಾರೆಸ್ಟು. ಮತ್ತು ಇಲ್ಲಿ ಬಂದಿರೋ ಹುಡುಗರು ಇನ್ನೂ 60-70 ವರ್ಷ ಬದುಕ್ತಾರೆ. ಅವರಲ್ಲಿ ಸ್ಟ್ರೆಂತ್ ಇದೆ, ಸ್ಟ್ಯಾಮಿನಾ ಇದೆ, ಸ್ಪೀಡ್ ಇದೆ, ಎಜಿಲಿಟಿ ಇದೆ, ಎಂಡೋರೆನ್ಸ್ ಇದೆ, ಬ್ಯಾಲೆನ್ಸ್ ಇದೆ, ವಿಷನ್ ಇದೆ. ಇಡೀ ಪ್ರಪಂಚವನ್ನು ಅವ್ರು ನೋಡ್ತಾರೆ. ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಾನು ಶುಭ ಕೋರಿ, ನನ್ನ ಹೆಸರು ಎನ್ ಪುಟ್ಟನಂಜಯ್ಯ ದೇವನೂರ್, ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಫ್ STPI, ಜೊತೆಗೆ ರಿಟೈರ್ಡ್ JD. ನಿಮಗೂ ಕೂಡ ಒಳ್ಳೆಯದಾಗಲಿ.